ಸರ್ ಇದು 2 ಎಕರೆ ಚಿಲ್ಲರೆ ಇದೆ ಸರ್. 2 ಎಕರೆ ಚಿಲ್ಲರೆ 3,000 ಬಾಳೆ ಗಿಡ ಇದ್ದಾವೆ. ಅಂದರೆ ನಾವು 6 ಅಡಿ ಪ್ಲಸ್ 4 ಅಡಿ ಒಂದು ಗಿಡದಿಂದ ಗಿಡಕ್ಕೆ 5 ಅಡಿಗೆ 8 ಅಡಿಗೆ ಹಾಕ್ರಿ ಅಂತಂದರು. ನಾವು ನೋಡೋಣ ಸ್ವಲ್ಪ ತಾಕತ್ತು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನಾವು 6 ಅಡಿ ಅಡ್ಡಾಗಲ 4 ಅಡಿ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸಲ್ಲಿ ಮಾಡಿದ್ವು. ತುಂಬ ಚೆನ್ನಾಗಿ ಬಂದಿದೆ ಬಾಳೆ, ಏಲಕ್ಕಿ ಬಾಳೆ ಅಭೂತಪೂರ್ವಕವಾಗಿದೆ. ಪ್ಲಸ್ ಇವತ್ತಿನ ರೇಟಲ್ಲಿ ಒಂದು ಗುತಿ ಬಂದು ನಾವಿವತ್ತು ಬೆಳೆದಿರೋ ರೇಟು ಮತ್ತು ಗುತಿ ಬಂದಿರೋ ಇದರಲ್ಲಿ ನೋಡಿದ್ರೆ 15ರಿಂದ 20 kg ಅಂತೂ ಬಂದೇ ಬರುತ್ತೆ. ಇವತ್ತಿನ ರೇಟಲ್ಲಿ ಕಡಿಮೆ ಅಂತಂದರೂ ರೈತನಿಗೆ ಒಂದು 40ರಿಂದ ಕಳೆದ ವರ್ಷ 80 ರೂಪಾಯಿವರೆಗೂ ಇತ್ತು. ಅಂದರೆ ತೋಟದಲ್ಲೇ 80 ರೂಪಾಯಿವರೆಗೂ ಸಹ ಕೊಂಡ್ಕೊಂಡೋಗಿದ್ರು. ಬೇಡ 80 ರೂಪಾಯಿ ಬೇಡ, ಕನಿಷ್ಠ ಪಕ್ಷ ಒಂದು 50 ರೂಪಾಯಿ ಸಿಕ್ಕಿದ್ರೂ ಸಹ ಒಂದು ಗುತಿ 15ರಿಂದ 20 kg ಬಂತು ಅಂತಂದರೆ ಒಂದು 750ರಿಂದ 1000 ರೂಪಾಯಿ ಅಂತೂ ರೈತನಿಗೆ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಂಗರಾಜ್ ಕಂಬ್ಳಿ. ಸ್ನೇಹಿತರೆ, ನಮ್ಮೆಲ್ಲ ರೈತರು ಬಾಳೆಹಣ್ಣು ಬೆಳೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಉಪಯುಕ್ತ ಮಾಹಿತಿ ಈಗ ನಿಮ್ಮ ಮುಂದೆ ಇದೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಬಾಳೆಹಣ್ಣಿನ ಬೆಳೆ ಹೇಗೆ ಬೆಳಿಬೇಕು ಅನ್ನೋದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನೊಳಗೊಂಡ ವಿಡಿಯೋ ಈಗ ನಿಮ್ಮ ಮುಂದೆ. ಅಂದರೆ 3,000 ಗಿಡ ಇತ್ತು ಅಂತಂದರೆ ಅದರಲ್ಲಿ ಒಂದು 250 ಗಿಡ ಅಂತೂ ವ್ಯರ್ಥವಾಗಿ, ಅಂದರೆ ಗುತಿ ಬರೋದಿಲ್ಲ ಅಥವಾ ಏನೋ ರೋಗಕ್ಕೆ ತುತ್ತಾಗೋದು ಅಥವಾ ಗುತಿ ಬರ್ತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು ಈ ಥರ ಅಂತಂದರೂ ಒಂದು 250ರಿಂದ 300 ಗಿಡ ಹೋಗುತ್ತೆ. ಇನ್ನು ಕನಿಷ್ಠ ಪಕ್ಷ ಅಂದರೆ 2,700 ಗಿಡ ಅಂತೂ ನಮಗೆ ಗುತಿ ಹಾಕುತ್ತೆ. ಅದರಿಂದ ಫಸಲು ನಾವು ನಿರೀಕ್ಷಣೆ ಅಂತೂ ಮಾಡಲೇಬೋದು. 2,700 ಗಿಡ ಇಂಟು 750 ಅಂದರೂ ನಮಗೆ ಕನಿಷ್ಠ ಪಕ್ಷ ಅಂದರೆ ಒಂದು 20 ಲಕ್ಷ ಕ್ರಾಸ್ ಆಗುತ್ತೆ. ಈಗ ನಮಗೆ ಖರ್ಚು ಬಂದಿರೋದು ನೋಡಿದ್ರೆ ಅಂದರೆ ಒಂದು 2.5 ಲಕ್ಷದಿಂದ 3 ಲಕ್ಷ, ಅಂದರೆ ಇವತ್ತಿನ ಏನೋ ಹಾಳುಗಳ ಕೂಲಿ ಇರ್ಬೋದು, ಔಷಧಿ ಇರ್ಬೋದು, ಗಿಡದ ಖರ್ಚಿರ್ಬೋದು, ಇದು ಎಲ್ಲದನ್ನೂ ಸಹ ತಗೊಂಡಾಗ ಒಂದು 2ರಿಂದ 2.5 ಲಕ್ಷ ಖರ್ಚು ಬಂದಿರುತ್ತೆ. ಅದನ್ನು ಕಳೆದ್ರೂ ಸಹ ನಮಗೆ ಕನಿಷ್ಠ ಪಕ್ಷ ಒಂದು 15ರಿಂದ 17 ಲಕ್ಷ ಅಂತೂ ಇದರಲ್ಲಿ ಮೊದಲನೇ ವರ್ಷನೇ ಲಾಭ ನೋಡ್ಬೋದು. ಆಮೇಲೆ ಬಾಳೆಯಲ್ಲಿ ಹೆಂಗೆ ಅಂತಂದರೆ ಮೊದಲನೇ ವರ್ಷ ಮಾತ್ರ ಖರ್ಚು ಬರುತ್ತೆ. ಯಾಕೆಂದರೆ ನಾವು ಸಸಿ ತರಬೇಕಾಗುತ್ತೆ ನರ್ಸರಿಯಿಂದ. ಒಂದು ಸಸಿನೇ ಕನಿಷ್ಠ ಪಕ್ಷ 18ರಿಂದ 22 ರೂಪಾಯಿವರೆಗೂ ಇದೆ ಇವತ್ತು ಏಲಕ್ಕಿ ಬಾಳೆ ನರ್ಸರಿಯಲ್ಲಿ. ಅಂದರೆ ಮೊದಲನೇ ವರ್ಷ ಖರ್ಚೋಗುತ್ತೆ. ಎರಡನೇ ಬೆಳೆ ಏನಾಗುತ್ತೆ, ಆಮೇಲೆ ಮೊದಲನೇ ಬೆಳೆ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ ಮೊದಲನೇ ವರ್ಷದಲ್ಲಿ 11 ತಿಂಗಳಿಂದ 1 ವರ್ಷ ಬೇಕು. ಆದರೆ ಎರಡನೇ ಬೆಳೆ ಬರಬೇಕಾದ್ರೆ ಅದು ಕೇವಲ 8ರಿಂದ 9 ತಿಂಗಳಿಗೆ ಬಂದ್ಬಿಡುತ್ತೆ. ಮತ್ತು ನಾವೇನು ಮೊದಲನೇ ಬೆಳೆಗೆ ತಾಕತ್ತು, ಅಂದರೆ ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೋದು ಅಥವಾ ಫರ್ಟಿಲೈಸರ್ಸನ್ನು ಬಳಸಿರತಕ್ಕಂಥದ್ದಾಗಿರ್ಬೋದು, ಅದು ಎರಡನೇ ಬೆಳೆ ಬರಬೇಕಾದ್ರೆ ಅದು ಅಷ್ಟೊಂದು ನಮಗೆ ಖರ್ಚು ಬರೋದಿಲ್ಲ. ಏನು ಮೊದಲನೇ ಬೆಳೆಗೆ 100 ರೂಪಾಯಿ ಖರ್ಚು ಬಂದಿತ್ತು ಅಂದರೆ ಎರಡನೇ ಬೆಳೆಗೆ ಒಂದು 50 ರೂಪಾಯಿ ಖರ್ಚನ್ನು ನಾವು ಇಟ್ಕೊಳ್ಬೋದು. ಅವಾಗೇನಾಗುತ್ತೆ, ಎರಡನೇ ಬೆಳೆಯಲ್ಲಿ ಆಮೇಲೆ ನಾವು ನಿರೀಕ್ಷಣೆಗಿಂತ ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ತುಂಬ ಅನುಕೂಲ ಇರ್ತದೆ. ಆ ದೃಷ್ಟಿಯಿಂದ ಏಲಕ್ಕಿ ಬಾಳೆ, ನಾವು ಏನು ಈ ಪಚ್ಚಬಾಳೆ ಬೆಳಿತೀವಿ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಏಲಕ್ಕಿ ಬಾಳೆಯಲ್ಲಿ ಅತ್ಯುತ್ತಮವಾದಂಥ ಲಾಭ ಗಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದ್ದರಿಂದ ರೈತರಲ್ಲಿ ನಾವು ಹೇಳೋದಿಷ್ಟೇ, ಏನು ಒಂದು ಹಬ್ಬಗಳು ಬರ್ತವೆ ಆ ಸೀಸನ್ಗೆ ನೋಡ್ಕೊಂಡು ನಾವು ಬಾಳೆಯನ್ನು ಬೆಳೆದಿದ್ದೇ ಆದರೆ ಏಲಕ್ಕಿ ಬಾಳೆಯನ್ನು ಅತ್ಯುತ್ತಮವಾಗಿ ಲಾಭ ಗಳಿಸ್ಬೋದು. ಆಮೇಲೆ ನಾವು 2 ಬೆಳೆ ತಗೊಳ್ತೀವಿ. ಆನಂತರ ಏನು ಮಾಡೋದು ಅಂತಂದರೆ ಬಾಳೆ ಎಲೆ ಯಾವುದೇ ಒಂದು ಫಂಕ್ಷನ್ಗಾಗಿರ್ಬೋದು ಆ ಎಲೆ ಕುಯ್ದು ಸಹ ಮಾರಾಟ ಮಾಡಿದ್ರು ಇವತ್ತಿನ ಒಂದು ಸಂದರ್ಭದಲ್ಲಿ ಒಂದು ಎಲೆಗೆ ಕನಿಷ್ಠ ಪಕ್ಷ ತೋಟದಲ್ಲೇ 70 ಪೈಸದಿಂದ 1 ರೂಪಾಯಿವರೆಗೂ ಸಹ ರೈತನಿಗೆ ಕೊಡ್ತಾ ಇದ್ದಾರೆ. ನಾವು 1-2 ವರ್ಷ ಅನಂತರದಲ್ಲಿ ಎಲೆಗಳನ್ನು ಮಾರ್ಬೋದು. ಅಥವಾ ಹಬ್ಬ ಹರಿದಿನಗಳಲ್ಲಿ ಕಂದುಗಳು, ನೀವು ಬಾಳೆ ಕಂದುಗಳು ನೋಡಿರ್ಬೋದು, ಆ ಬಾಳೆ ಕಂದುಗಳನ್ನು ಮಾರಿದಾಗ ನಾವೇನು ಇವತ್ತು ವ್ಯವಸಾಯಕ್ಕೆ ಖರ್ಚು ಮಾಡ್ತಾ ಇದ್ದೀವಲ್ಲ ಆ ಅಮೌಂಟು, ಕೊಟ್ಟಿಗೆ ಗೊಬ್ಬರಕ್ಕಿರ್ಬೋದು, ಫರ್ಟಿಲೈಸರ್ಸ್ಗಿರ್ಬೋದು ಅಥವಾ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋಕ್ಕಿರ್ಬೋದು, ಅದರ ಎಲ್ಲ ಒಂದು ಹಣವನ್ನು ಈ ಒಂದು ಕಂದು ಮಾರೋದ್ರಿಂದ, ಎಲೆ ಮಾರೋದ್ರಿಂದ ಈಸಿಯಾಗಿ ಗಳಿಸ್ಕೊಳ್ಬೋದು ಅದನ್ನು. ಈಗೆಲ್ಲ ಕಂದಲ್ಲಿ ತುಂಬ ರೋಗಗಳು ಅಟ್ಯಾಕ್ ಆಗೋದ್ರಿಂದ ಹೆಚ್ಚಿಗೆ ಎಲ್ಲರೂ ಸಹ ಟಿಶ್ಯುಕಲ್ಚರ್ಗೆ ಹೋಗ್ತಾರೆ. ಟಿಶ್ಯುಕಲ್ಚರಿಂದ ಆಮೇಲೆ ಏನಾಗುತ್ತೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿರ್ತವೆ ಎಲ್ಲ ಗಿಡಗಳು ಸಹ. ಆ ದೃಷ್ಟಿಯಿಂದ ಎಲ್ಲ ರೈತರು ಸಹ ಟಿಶ್ಯುಕಲ್ಚರಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ನರ್ಸರಿಗಳಿಂದ ಸಸಿಯನ್ನು ಆಯ್ಕೆ ಮಾಡಿ ತರ್ತಕ್ಕಂಥದ್ದು ಅತ್ಯುತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ನಿಮ್ಮ ತೋಟದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮುಂಚೆ ಇದ್ರ ಅನುಭವ ಇತ್ತಾ ಸರ್? ನೀವು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ? ನಾವು ಮೂಲತಃ ರೈತರು. ನಾವು ನಮ್ಮ ತಂದೆಯವ್ರ ಕಾಲದಿಂದಲೂ ಸಹ ಏನು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ವು. ಮೊದಲಿಗೆ ನಾವು ಬಾಳೆಯನ್ನು ಬೆಳೀತಾ ಇದ್ವು.
ಪಚ್ಚಬಾಳೆ, ಏಲಕ್ಕಿ ಬಾಳೆ ಎಲ್ಲ ಸಹ ಬೆಳೀತಾ ಇದ್ವು. ಅನಂತರ ಅಭಿವೃದ್ಧಿ ಹೊಂದಂತೆ ನಾವು ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಬೆಳೆಗಳಿಗೆ ಹೋದ್ವು. ಅಭಿವೃದ್ಧಿ ಹೊಂದಂಗೆ ನಾವು ಬಿಸ್ನೆಸ್ ಕಡೆ ಎಲ್ಲ ಕಡೆ ಒಂದೊಂದು ಬಿಸ್ನೆಸ್ಗೆ ಅಂತ ಹೋದ್ವು. ಆದರೆ ನಮ್ಮ ತಂದೆಯವರು ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಬಂಜರಾಗಿ ಉಳಿಬಾರ್ದು, ಯಾವುದೇ ಒಂದು ವ್ಯರ್ಥವಾಗಿ ಇರಬಾರ್ದು, ನಾವು ಸಹ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಒಂದು ಕೃಷಿಯನ್ನು ಮರಿಬಾರ್ದು ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ನಾವು ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಸಹ ಅದರಲ್ಲಿ ಕೆಲವೊಂದು ಸಮಯವನ್ನು ಕೃಷಿಗೆ ಅಂತ ಮೀಸಲಿಡಬೇಕು. ಆಮೇಲೆ ಕೃಷಿ ಇವತ್ತಿನ ಸಲಕರಣೆಗಳು ಮತ್ತು ತಂತ್ರಜ್ಞಾನದಲ್ಲಿ 24 ಅವರು ಕೃಷಿನೇ ಮಾಡ್ಕೊಂಡಿರಬೇಕು ಅನ್ನೋದು ಏನಿಲ್ಲ. ದಿನಕ್ಕೆ 2 ರಿಂದ 3 ಅವರ್ ಇದಕ್ಕೆ ಮೀಸಲಿಟ್ಟಿದ್ರೆ ನಾವು ಎಂಥ ಒಂದು ಅತ್ಯುತ್ತಮವಾದ ಬೆಳೆಗಳನ್ನು ಸಹ ಬೆಳೀಲಿಕ್ಕೆ ಅವಕಾಶ ಇದೆ. ಅಂಥ ತಂತ್ರಜ್ಞಾನ ಇವತ್ತಿದೆ. ಮೊದಲು ಒಂದು ಔಷಧಿ ಸಿಂಪಡಣೆ ಮಾಡಬೇಕು ಅಂತಂದರೆ ಕೈಯಲ್ಲೇ ಪಂಪ್ ಮಾಡಬೇಕಾಯ್ತು, ಒಂದು ದಿನ ಎಲ್ಲ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಯ್ತು. ಇವತ್ತು ಇದಿಲ್ಲ. ಏನು ಒಳ್ಳೊಳ್ಳೆ ಬೂಮರ್ಗಳಿದ್ದಾವೆ. ಅಮ್ಮಮ್ಮ ಅಂದರೆ ಈ ನಾವು ಬಾಳೆ ಇದೆಯಲ್ಲ, 2-2.5 ಎಕರೆ ಬಾಳೆನ ನಾವು ಮಿನಿಮಮ್ ಹಾಫ್ ಆನ್ ಅವರ್ಗೆ ಮಾರ್ನಿಂಗ್ ಟೈಮ್ ಔಷಧಿಯನ್ನು ಸಿಂಪಡಣೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇವತ್ತೇನು ಫರ್ಟಿಲೈಸರ್ಸ್ನ ಹಾಕಬೇಕು ಅಂತಂದರೆ ಮೊದಲು ಬುಡಕೆ ಕೊಡಬೇಕಾಯ್ತು, ಇವತ್ತೇನಿಲ್ಲ. ಡ್ರಿಂಚಿಂಗಲ್ಲಿ ನಾವು ನೀರಲ್ಲಿ ಬಿಟ್ಟರೆ ಸಾಕು, ಎಲ್ಲೋ ಒಂದು ಕಡೆ ಒಂದು ಡ್ರಮ್ಮಿಗೆ ತುಂಬಿಟ್ಟು ಡ್ರಿಂಚಿಂಗ್ ಮಾಡಿದ್ರೆ ಪ್ರತಿಯೊಂದು ಬಾಳೆ ಗಿಡಕ್ಕೂ ಸಹ ಫರ್ಟಿಲೈಸರ್ ಹೋಗಿರುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಯಾವತ್ತಾದರೂ ಸಂಡೇ ಟೈಮ್ ನಾವು ಫ್ರೀ ಇರ್ತೀವಿ, ಆ ಟೈಮಲ್ಲಿ ನಾವು ಬಿಸ್ನೆಸ್ಸಿಂದ ಫ್ರೀಯಾಗಿದ್ದಂಥ ಟೈಮಲ್ಲಿ ಆಳುಗಳನ್ನ ಕರ್ಕೊಂಬಂದು, ಇವಾಗ ನಾವು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಮಾರ್ನಿಂಗ್ ಟೈಮ್ ನಮ್ಮ ಏನು ಆಂಧ್ರ ಮತ್ತು ಗೌರಿಬಿದನೂರು ಸರೌಂಡಿಂಗ್ ಇದ್ದಾರೆ, ಅಲ್ಲಿಂದ ತುಂಬ ಜನ ಹತ್ತು ಕಡೆ ನಿರುದ್ಯೋಗಿಗಳು ಸಾಕಷ್ಟು ಜನ ಇರೋದ್ರಿಂದ ಅವರು ಬೆಂಗಳೂರಿಗೆ ಕೂಲಿಯನ್ನು ಅರಸಿ ಬರ್ತಾರೆ. ನಾವು ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ನಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಮಾರ್ನಿಂಗ್ ಟೈಮು 8 o'clock ಹೋದರೆ 7:30 ಇಂದ 8 o'clock 2 ರಿಂದ 3 ಟ್ರೈನ್ ಬರ್ತಾರೆ. ಕನಿಷ್ಠ ಪಕ್ಷ ಅಂದರೆ 1000ದಿಂದ ಒಂದು 2000 ಜನ ಪಾಪ ದಿನಗೂಲಿ ನೌಕರರೇ ಬರ್ತಾರೆ. ಅಂಥವ್ರನ್ನ ಕರ್ಕೊಂಬಂದು ನಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಈಸಿಯಾಗಿ ನಮ್ಗೆ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಸ್ಬಿಟ್ಟು ಈಸಿಯಾಗಿ ಒಂದು ದಿನದಲ್ಲಿ ಆ ಕೆಲಸವನ್ನು ಪೂರೈಸಿದ್ರೆ, ಇನ್ನು ನೀರು ಹಾಯಿಸ್ಬೇಕು ಅಂತಂದರೆ ನಾವೆಲ್ಲ ಡ್ರಿಪ್ ಇರಿಗೇಷನು ಏನಿಲ್ಲ, ವಾರಕ್ಕೊಂದು ಸರಿ ಡ್ರಿಪ್ಪನ್ನ ಆನ್ ಮಾಡಿಬಿಟ್ಟು ಹೋದರೆ ಆಟೋ ಸ್ಟಾರ್ಟ್ ಹಾಕಿದ್ರೆ ಅದ್ರ ಪಾಡ್ಗೆ ಹೋಗ್ತಾ ಇರುತ್ತೆ. ತುಂಬ ತ್ಯಾವ ಆಯಿತು ಅಂದಾಗ ಬಂದು ಆಟೋ ಆಫ್ ಮಾಡಿದ್ರೆ ಮುಗೀತು. ಇವತ್ತೆಲ್ಲ ನೀರು ಹಾಯಿಸ್ಲಿಕ್ಕಾಗಿರ್ಬೋದು, ಇದಕ್ಕಾಗಿರ್ಬೋದು ಯಾವುದೇ ಒಂದು ಅನಾನುಕೂಲ ಇಲ್ಲ. ಇವತ್ತೆಲ್ಲ ಡ್ರಿಪ್ ಇರಿಗೇಷನ್ ಬಂದಿರೋದ್ರಿಂದ ಆ ದೃಷ್ಟಿಯಿಂದ ಈಗ ವ್ಯವಸಾಯ ಸಾಕಷ್ಟು ಸುಲಭವಾಗಿದೆ. ತಂತ್ರಜ್ಞಾನ ಸಾಕಷ್ಟು ಇಂಪ್ರೂವ್ ಆಗಿರೋದ್ರಿಂದ ನಾವು ಆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸಹ ಇವತ್ತು ಈಸಿಯಾಗಿ ವ್ಯವಸಾಯವನ್ನು ಮಾಡ್ಬೋದು. ಆದರೆ ವ್ಯವಸಾಯ ಕಡಿಮೆ ಪ್ರದೇಶದಲ್ಲಿ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ತುಂಬ ಖರ್ಚು ಬರುತ್ತೆ. ಏನಿವತ್ತು ನಾವು ನೋಡಿರ್ಬೋದು IT-BTನವ್ರು ಎಲ್ಲರೂ ವ್ಯವಸಾಯಕ್ಕೆ ಅಂತ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ನೋಡಿರ್ಬೋದು ನಮ್ಮ ರೈತರು ತರಕಾರಿ ಬೆಳೆಯವನು ತರಕಾರಿ ಬೆಳಿತಾನೆ ಇದ್ದಾನೆ, ಆದರೆ ಅವನು ದೊಡ್ಡ ಮಟ್ಟದಲ್ಲಿ ಯಾವುದನ್ನು ಸಹ ಒಂದು ಕಂಪನಿಯನ್ನು ಹುಟ್ಟಾಕಬೇಕು ಆ ಥರ ಒಂದು ಹಂತಕ್ಕೆ ಹೋಗಿಲ್ಲ. ಇವತ್ತು IT-BT ಕಂಪನಿಯವರು ಇರ್ತಕ್ಕಂಥವ್ರು 5-6 ಜನ ಒಂದಾಗ್ತಾರೆ. ಎಲ್ಲೋ ಒಂದು ಕಡೆ ಒಂದು ಲ್ಯಾಂಡನ್ನು 40 ಎಕರೆ 50 ಎಕರೆ ಲ್ಯಾಂಡನ್ನು ನೋಡ್ತಾರೆ. ಅವ್ರು ಏನು ಮಾಡ್ತಾರೆ, 4-5 ಜನ ಅಂದರೆ ಅವರು ಹತ್ತು ಕಡೆ ಅವರು ಬಿಸ್ನೆಸ್ಸು ಮಾಡ್ತಾ ಇರ್ತಾರೆ, ಕೆಲ್ಸಕ್ಕೂ ಹೋಗ್ತಾ ಇರ್ತಾರೆ. ಇತ್ತ ಕಡೆ ಯಾರೋ ಒಂದು ಕುಟುಂಬನ ಇಟ್ಬಿಟ್ಟು ಆ 40-50 ಎಕರೆನ ಮೇಂಟೈನ್ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಬೆಂಗಳೂರಲ್ಲೂ ಸಹ ಆದಾಯ ಕಳಿಸ್ತಾ ಇರ್ತಾರೆ, ಇಲ್ಲಿ ರೈತರಾಗಿಯೂ ಸಹ ಅವ್ರ ಆದಾಯವನ್ನು ಗಳಿಸ್ತಾ ಇರ್ತಾರೆ. ಅಂದರೆ ಅವ್ರು ಏನು ಮಾಡಿರ್ತಾರೆ, ಒಂದು ಕಂಪನಿಯನ್ನು ಹುಟ್ಟಾಕೊಂಡ್ಬಿಡ್ತಾರೆ. ಅಥವಾ ಕಂಪನಿಗೆ ಅವರು ಇಂತಿಷ್ಟು ವಸ್ತುಗಳನ್ನು ನಾವು ಬೆಳೆದು ನಿಮಗೆ ಕೊಡ್ತೀವಿ, ಒಂದು ರೇಟನ್ನು ಫಸ್ಟೇ ನಿಗದಿ ಮಾಡ್ಕೊಂಡ್ಬಿಡ್ತಾರೆ. ಆ ದೃಷ್ಟಿಯಿಂದ ಅವ್ರು ಹೆಚ್ಚಿನ ಲಾಭ ಗಳಿಸ್ತಾ ಇರೋದು.